ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ KS ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಏನು ನಡೀತು 27/7/2024ಕ್ಕೆ ಅದರಲ್ಲಿ ಪೇಪರ್ 1 ಕ್ವೆಶ್ಚನ್ ನಂಬರ್ 26ರಿಂದ 50ರವರೆಗಿನ ಕೀ ಆನ್ಸರ್ಸ್ ಅನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಹಾಗೆಯೇ ನಮ್ಮ ಈ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಭಾರತದ ಲೆಕ್ಕ ನಿಯಂತ್ರಕ ಹಾಗೂ ಮಹಾ ಲೆಕ್ಕ ಪರಿಶೋಧಕರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ತಪ್ಪಾಗಿವೆ ಅನ್ನೋದನ್ನ ಕೇಳಿದರೆ, ಇದರಲ್ಲಿ ತಪ್ಪಾಗಿರುವಂತಹ ಹೇಳಿಕೆಗಳು ಬಂದು ಒಂದು ಹೇಳಿಕೆ ಮಾತ್ರ ತಪ್ಪಾಗಿದೆ ಅನ್ನುವಂತಹ 4ನೇ ಆಯ್ಕೆ ಸರಿಯಾಗಿದೆ. ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ವೇಶ್ಯಾವಾಟಿಕೆಯನ್ನು ಒಂದು ವೃತ್ತಿ ಎಂದು ಮಾನ್ಯತೆಗೊಳಿಸಿದೆ? ಸೊ ಇದಕ್ಕೆ ಪ್ರಕರಣ ಯಾವುದು ಅಂತ ಕೇಳಿದರೆ, ಅದು ಬುಧದೇವ್ ಕರ್ಮಾಸ್ಕರ್ ವರ್ಸಸ್ ಪಶ್ಚಿಮ ಬಂಗಾಳ ರಾಜ್ಯದ ಪ್ರಕರಣ ಏನಿದೆ ಅದರಲ್ಲಿ ಸರ್ವೋಚ್ಚ ನ್ಯಾಯಾಲಯವು ವೇಶ್ಯಾವಾಟಿಕೆಯನ್ನು ಒಂದು ವೃತ್ತಿ ಅಂತೇಳಿ ಮಾನ್ಯತೆಗೊಳಿಸಿ ತೀರ್ಪನ್ನ ನೀಡಲಾಗಿತ್ತು. ರಾಜ್ಯಾಂಗ ರಚನಾ ಸಭೆಯ ಈ ಕೆಳಗಿನ ಯಾವ ಸಮಿತಿಗಳಿಗಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು? ಇದಕ್ಕೆ ಸರಿ ಉತ್ತರ A, B, C, D 4 ಸಮಿತಿಗಳಿಗೆ, ಅಂದರೆ ಪ್ರಕ್ರಿಯೆ ನಿಯಮಗಳ ಸಮಿತಿ, ಚಾಲನಾ ಸಮಿತಿ, ಹಣಕಾಸು ಮತ್ತು ಸಿಬ್ಬಂದಿ ಸಮಿತಿ, ರಾಷ್ಟ್ರಧ್ವಜ ಕುರಿತಂತಹ ಸಮಿತಿಗಳಿಗೆ ಇವರು ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ್ದರು. ಭಾರತದ ಪ್ರಥಮ ರಾಷ್ಟ್ರಪತಿಗಳಾದಂತಹ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು. ಮುಂದಿನ ಪ್ರಶ್ನೆ ಬಂದು, ಒಟ್ಟು 100 ಸ್ಥಾನಗಳನ್ನು ಹೊಂದಿರುವ ಒಂದು ರಾಜ್ಯಸಭೆಯ ಸವಿವರವಾದ ವರ್ಣನೆಯನ್ನು ಪರಿಗಣಿಸಿ. ರಾಜ್ಯಸಭೆಯ ಸಾರ್ವತ್ರಿಕ ಚುನಾವಣೆಯ ವರ್ಷ 2016, 2021 ಇದರ ಅಡಿಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದಂತಹ ಹೇಳಿಕೆ ಯಾವುದು ಅಂತ ಕೇಳಿದರೆ 4. 2016ರಲ್ಲಿ 2 ರಾಜಕೀಯ ಪಕ್ಷಗಳು ರಾಜ್ಯ ಮಾನ್ಯತೆ ಪಡೆದ ಪಕ್ಷಗಳಾಗುತ್ತವೆ. ಆದರೆ 2021ರಲ್ಲಿ ಎ ಪಕ್ಷ ಮಾತ್ರ ರಾಜ್ಯ ಪಕ್ಷವೆಂಬ ಆದರೆ ಮಾನ್ಯತೆಯನ್ನು ಮುಂದುವರಿಸುತ್ತದೆ. ಇದಕ್ಕೆ ಪ್ರತಿಯಾಗಿ ಬಿ ಪಕ್ಷವು 2021ರಲ್ಲಿ ಅದರ ಮಾನ್ಯತೆಯನ್ನು ಕಳೆದುಕೊಳ್ಳುತ್ತದೆ ಅನ್ನುವಂತಹ ಸ್ಟೇಟ್ಮೆಂಟ್ ಸರಿ. ಕಾಯಂ ಲೋಕ್ ಅದಾಲತ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿದ್ದಾವೆ? ಲೋಕ್ ಅದಾಲತ್ ಅಧಿನಿಯಮ 2022ರ ನಂತರ ಕಾಯಂ ಲೋಕ್ ಅದಾಲತ್ ಸ್ಥಾಪಿಸಲಾಯಿತು. ಇದು ಮುಖ್ಯವಾಗಿ ಪಕ್ಷಕಾರರ ನಡುವೆ ಮುಖ್ಯವಾಗಿ ರಾಜಿ ಅಥವಾ ಇತ್ಯರ್ಥವನ್ನು ಮಾಡುವ ವಿವಾದ ಪರಿಹಾರ ಕಾರ್ಯವ್ಯವಸ್ಥೆಯ ಮೇಲೆ ಆಧಾರಿತವಾಗಿದೆ. ಇದು ಅಪರಾಧಕ್ಕೆ ಅಷ್ಟೇ ಅಲ್ಲದೆ ರಾಜಿ ಮಾಡಿಕೊಳ್ಳಬಹುದಾದ ಅಪರಾಧಕ್ಕೂ ಸಂಬಂಧಿಸಿದ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದೆ. ಸಾರ್ವಜನಿಕ ಉಪಯುಕ್ತ ಸೇವೆಗಳನ್ನು ಲೋಕ್ ಅದಾಲತ್ ವ್ಯಾಪ್ತಿಗೆ ಹೊರಗೆ ಇಡಲಾಗಿದೆ. ಇದರಲ್ಲಿ ಸರಿಯಾದ ಹೇಳಿಕೆಗಳು ಬಂದು ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ ಅನ್ನೋದು ಸರಿಯಾದಂತಹ ಉತ್ತರವಾಗಿದೆ. 31ನೇ ಪ್ರಶ್ನೆ, ಒಕ್ಕೂಟ ರಾಜ್ಯ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದಕ್ಕೆ ಸರಿ ಉತ್ತರ 2 ಹೇಳಿಕೆಗಳು ಮಾತ್ರ ಎಂಬುದು ಸರಿಯಾದಂತಹ ಆಯ್ಕೆಯಾಗಿದೆ. ಭಾರತ ಸಂವಿಧಾನದ ಅನುಚ್ಛೇದ 12ರ ಪ್ರಕಾರ ರಾಜ್ಯ ಎಂಬ ಪದವು ಈ ಕೆಳಗಿನವುಗಳನ್ನು ಒಳಗೊಂಡಿರುತ್ತದೆ. ಏನನ್ನ ಒಳಗೊಂಡಿರುತ್ತದೆ ಅಂದರೆ ಬಿ ಮತ್ತು ಸಿ ಅಂತ ಸರಿಯಾದೆ. ರಾಜ್ಯದ ಸರ್ಕಾರವನ್ನು ಮತ್ತು ವಿಧಾನಮಂಡಲವನ್ನು, ಹಾಗೆಯೇ ಭಾರತದ ರಾಜ್ಯ ಕ್ಷೇತ್ರದೊಳಗಿರುವಂತಹ ಅಥವಾ ಹೊರಗಿನ ಭಾರತ ಸರ್ಕಾರದ ನಿಯಂತ್ರಣದಲ್ಲಿರುವ ಎಲ್ಲ ಸ್ಥಳೀಯ ಅಥವಾ ಇತರೆ ಪ್ರಾಧಿಕಾರಗಳನ್ನು ಎಂಬುದು ಅನುಚ್ಛೇದ 12ರ ಪ್ರಕಾರ ರಾಜ್ಯ ಎಂಬ ಪದಕ್ಕೆ ವಿವರಣೆಯನ್ನು ನೀಡಲಾಗಿದೆ. 33ನೇ ಪ್ರಶ್ನೆ ಬಂದು, ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದ್ದಾವೆ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂತಹ ಉತ್ತರ 2 ಹೇಳಿಕೆಗಳು ಮಾತ್ರ ತಪ್ಪಾಗಿದ್ದಾವೆ. 34ನೆಯ ಪ್ರಶ್ನೆ, ಭಾರತ ಸರ್ಕಾರವು ಭಾರತ ಸಂವಿಧಾನದೊಳಕ್ಕೆ ಹೆಸ್ಬುವನ್ನು ಸೇರಿಸಲು ಒಪ್ಪಿಕೊಂಡಿದೆ. ಇದು ಏನನ್ನು ಸೂಚಿಸುತ್ತದೆ? ಇದು ನಾಗಾ ಸಂವಿಧಾನವನ್ನು ಸೂಚಿಸುತ್ತದೆ. 35ನೇ ಪ್ರಶ್ನೆ ಬಂದು, ಜನರಲ್ಲಿ ಕೋಮು ಸಾಮರಸ್ಯ ಹೇಳಿಕೆಗಳನ್ನು ಪರಿಗಣಿಸಿ 2 ಹೇಳಿಕೆ ಕೊಟ್ಟಿದ್ದಾರೆ. ಜನರಲ್ಲಿ ಕೋಮು ಸಾಮರಸ್ಯ ಮತ್ತು ಭ್ರಾತೃಭಾವನೆಯನ್ನು ಮೂಡಿಸಲು ವಿಭಜನೆಯ ನಂತರ ಕೋಮು ಸಾಮರಸ್ಯ ರಾಷ್ಟ್ರೀಯ ಪ್ರತಿಷ್ಠಾನವನ್ನು 1948ರಲ್ಲಿ ಸ್ಥಾಪಿಸಲಾಯಿತು. ಇದು ಕೇಂದ್ರ ಗೃಹ ಸಚಿವರ ಆಡಳಿತಾತ್ಮಕ ನಿಯಂತ್ರಣದಲ್ಲಿರುವ ಒಂದು ಸ್ವಾಯತ್ತ ಸಂಸ್ಥೆಯಾಗಿದೆ. ಇದರಲ್ಲಿ ತಪ್ಪಾಗಿರುವ ಹೇಳಿಕೆ ಎ ಮಾತ್ರ. ಕೆಳಗಿನ ಯಾವುವು ಭಾರತದ ಚುನಾವಣಾ ಆಯೋಗದ ಕಾರ್ಯವಾಗಿದ್ದಾವೆ? ಇದಕ್ಕೆ ಸರಿ ಉತ್ತರ A, C, D. ಅಂದರೆ ಲೋಕಸಭೆಗೆ ಚುನಾವಣೆ ನಡೆಸುತ್ತೆ, ಮತದಾರರ ಪಟ್ಟಿಗಳನ್ನು ಸಿದ್ಧಪಡಿಸುತ್ತೆ, ಮತಕ್ಷೇತ್ರಗಳ ಪುನರ್ವಿಂಗಡಣೆಯನ್ನು ಮಾಡುತ್ತೆ. ಬಿ ಆಪ್ಷನ್ ಏನಿದೆ ಅದು ಬರೋದಿಲ್ಲ. ರಾಜ್ಯ ವಿಧಾನಸಭಾ ಚುನಾವಣೆಯನ್ನು ನಡೆಸಿದರೂ ಕೂಡ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಇದು ರಾಜ್ಯ ಹಂತದಲ್ಲಿರುವಂತಹ ರಾಜ್ಯ ಚುನಾವಣಾ ಆಯೋಗ ಮಾಡುತ್ತದೆ. ಸೊ 37ನೇ ಪ್ರಶ್ನೆ ಬಂದು, ಬಹುಕ್ಷೇತ್ರೀಯ ತಾಂತ್ರಿಕ ಆರ್ಥಿಕ ಸಹಕಾರಕ್ಕಾಗಿ ಬಂಗಾಳಕೊಲ್ಲಿ ಉದ್ಯಮಶೀಲತೆ ಬಿಮ್ಸ್ಟೆಕ್ಗೆ ಸಂಬಂಧಪಟ್ಟಂತಹ ಒಂದು ಹೇಳಿಕೆ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಎಲ್ಲ ಹೇಳಿಕೆಗಳು ಸರಿಯಾಗಿದ್ದಾವೆ.
ಅಂದರೆ ಇದು 7 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿರುವ ಒಕ್ಕೂಟವಾಗಿದೆ. ಜಗತ್ತಿನ ಜನಸಂಖ್ಯೆಯ 21% ಒಳಗೊಂಡಿದೆ. ಇದು ಕಾರ್ಯತಂತ್ರ, ರಕ್ಷಣೆ, ಭದ್ರತಾ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಉತ್ತೇಜಿಸುತ್ತೆ. ಢಾಕಾದಲ್ಲಿ ಇದರ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಸರ್ಕಾರಿ ಆಯೋಗಕ್ಕೆ ಸಂಬಂಧಪಟ್ಟ ಹಾಗೆ, ಮಹಾಭಿಯೋಗಕ್ಕೆ ಸಂಬಂಧಪಟ್ಟ ಹಾಗೆ, ವಿವಾಹ ವಿಚ್ಛೇದನಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳಿಗೆ ಸಂಬಂಧಪಟ್ಟಂಗಿದೆ. ಇದರಲ್ಲಿ ಸರಿಯಾದಂಥ ಹೇಳಿಕೆಗಳು ಎ ಮತ್ತು ಸಿ ಮಾತ್ರ. ಅಂದರೆ ಸರ್ಕಾರಿ ಆಯೋಗವನ್ನು ಕೇಂದ್ರ ರಾಜ್ಯ ಸಂಬಂಧಗಳ ಬಗ್ಗೆ ಬದಲಾವಣೆಗಳನ್ನು ಪರಿಶೀಲಿಸಲು, ಅವುಗಳ ಬಗ್ಗೆ ಶಿಫಾರಸು ಮಾಡಲು ನೇಮಕ ಮಾಡಲಾಗಿದೆ. ಹಾಗೆಯೇ ಸಿ, ವಿವಾಹ ವಿಚ್ಛೇದನ ಮತ್ತು ವಿವಾಹ ವಿಷಯಗಳಿಗೆ ಸಂಬಂಧಿಸಿದಂತೆ ಕಾನೂನುಗಳನ್ನು ಮಾಡುವ ಅಧಿಕಾರ ಭಾರತದ ಸಂಸತ್ತಿಗೆ ಇರುತ್ತದೆ. ಸರಿಯಾದಂತಹ ವಿವರಣೆಯಾಗಿದೆ. ಭಾರತದ ನೀರಿನ ಬಸಿತ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. 3 ಹೇಳಿಕೆ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಸರಿ ಇದ್ದಾವೆ ಅಂತ ಕೇಳಿದರೆ ಎ, ಬಿ, ಸಿ ಅಂದರೆ 3 ಹೇಳಿಕೆಗಳು ಕೂಡ ಇದಕ್ಕೆ ಸರಿಯಾಗಿದೆ. 40ನೆಯ ಪ್ರಶ್ನೆ, ಪಟ್ಟಿ 1ರ ಜೊತೆಗೆ ಪಟ್ಟಿ 2ನ್ನು ಹೊಂದಿಸಿ. ನದಿಗಳ ಹೆಸರು ಮತ್ತು ಅವುಗಳಿಗೆ ಜಲಪಾತಗಳು ಉಂಟಾಗಿರುವ ಜಲಪಾತಗಳನ್ನು ಸರಿಹೊಂದಿಸಿ ಅಂತ ಕೇಳಿದರೆ ಆಯ್ಕೆ 3 ಸರಿಯಾದಂಥದ್ದು. ಲಕ್ಷ್ಮಣ ತೀರ್ಥ, ಬಂದು, ಎಪ್ಪು ಜಲಪಾತ, ಆಗನಾಶಿನಿ ಬಂದು, ಉಂಚಳ್ಳಿ ಜಲಪಾತ, ವರಾಹಿ ಬಂದು, ಕುಂಚಕಲ್ ಜಲಪಾತ, ಬೆಡ್ತಿ ಬಂದು, ಮಾಗೋಡು ಜಲಪಾತ. ಹಾಗೆ 41ನೇ ಪ್ರಶ್ನೆ ಬಂದು ವೇದಾವತಿ ನದಿ, ಕಬಿನಿ, ಕಪಿಲಾ, ಕಾವೇರಿ, ಭೀಮಾ ಇವುಗಳು ಹಂಚಿಕೊಂಡಿರುವಂಥ ಗಡಿ ರಾಜ್ಯಗಳನ್ನು ಕೇಳಿದರೆ ಇದಕ್ಕೆ ಸರಿ ಹೊಂದಾಣಿಕೆ ಆಪ್ಷನ್ ಎ. ಭಾರತದಲ್ಲಿ ಕುಂಬ್ರಿ ವ್ಯವಸಾಯಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ಆಯ್ಕೆ ಮಾಡಿರಿ ಅಂತ ಹೇಳಿದರೆ ಎ ಮತ್ತು ಸಿ ಮಾತ್ರ. ಇದು ಸ್ವಾತಂತ್ರ್ಯಕ್ಕೂ ಮೊದಲು ಕರ್ನಾಟಕದಲ್ಲಿ ಆಚರಣೆಯಲ್ಲಿದ್ದ ಪರ್ಯಾಯ ವ್ಯವಸಾಯದ ಒಂದು ರೂಪ. ಹಾಗೆಯೇ ಈಗ ಕರ್ನಾಟಕ ರಾಜ್ಯದ ಭಾಗಗಳಾಗಿರುವಂಥ ಮದ್ರಾಸ್ ಪ್ರಾಂತ್ಯವು ಆಡಳಿತ ನಡೆಸಿದ ಪ್ರದೇಶಗಳಿಗೆ ಮಾತ್ರ ಇದು ಸೀಮಿತವಾಗಿತ್ತು ಅನ್ನೋದು ಸರಿಯಾದ ಹೇಳಿಕೆಯಾಗಿದೆ. 43ನೇ ಪ್ರಶ್ನೆ, ಪಟ್ಟಿ 1ರಲ್ಲಿ ಪಟ್ಟ 2ರೊಂದಿಗೆ ಹೊಂದಿಸಿ. ಇದಕ್ಕೆ ಸರಿಯಾದಂತಹ ಆಯ್ಕೆ 3. ಇನ್ನು ಜನಾಂಗ ಮತ್ತು ದೇಶಗಳೊಂದಿಗೆ ಸರಿಹೊಂದಿಸಿ ಅಂತ ಕೇಳಿದರೆ ಮಾಸಾಯಿ ಜನಾಂಗ, ಸಾಮಿ ಜನಾಂಗ, ಇಂಕಾ ಜನಾಂಗ, ಚಿನ್ ಈ ಸಮುದಾಯಗಳು ಅಥವಾ ಬುಡಕಟ್ಟು ಜನಾಂಗಗಳು ಇರುವಂಥ ದೇಶದ ಹೊಂದಾಣಿಕೆಯನ್ನು ನೋಡಿದ್ರೆ ಎ, ಬಿ, ಸಿ, ಡಿ ಸರಿಯಾಗಿದೆ. ಯಾವ ಹೊಂದಾಣಿಕೆಯನ್ನು ಜೋಡಿಸಿದ್ದಾರೆ ಅವೇ ಹೊಂದಾಣಿಕೆಗಳು ಸರಿಯಾಗಿದ್ದಾವೆ. ಕೆಳಕಂಡ ಯಾವ ಬೆಳೆ ಉತ್ಪನ್ನದೊಂದಿಗೆ ದೇಶ ಹೊಂದಾಣಿಕೆ ಸರಿಯಾಗಿಲ್ಲ ಅಂತ ಕೇಳಿದರೆ ಸರಿಯಾಗಿಲ್ಲದೆ ಇರುವಂಥ ಆಯ್ಕೆ ಡಿ ಮಾತ್ರ. ಮೆಕ್ಕೆಜೋಳದ ದೊಡ್ಡ ಉತ್ಪಾದಕ ಯುಕ್ರೇನ್ ಅಂತ ಕೇಳಿದ್ದಾರೆ, ಅದು ಸರಿಯಾದಂತಹ ಹೊಂದಾಣಿಕೆ ಅಲ್ಲ. ಇನ್ನು ಸೆರೆಂಗೇಟಿ ಮತ್ತು ಮಾಸಾಯಿ ರಾಷ್ಟ್ರೀಯ ಉದ್ಯಾನವನಗಳ ನಡುವೆ ವಾರ್ಷಿಕ 2 ಮಿಲಿಯನ್ ಅಂಗ್ಯುಲೇಟ್ ಮತ್ತು ಕಾಡು ಪ್ರಾಣಿಗಳ ವಲಸೆ ಸಂಭವಿಸುತ್ತದೆ. ಈ ಉದ್ಯಾನಗಳು ಇರುವುದು ಎಲ್ಲಿ ಅಂತ ಕೇಳಿದರೆ ತಾಂಜೇನಿಯಾ ಮತ್ತು ಕೀನ್ಯಾದಲ್ಲಿ. ಈಗಿನ ಯಾವ ದೇಶ ಮತ್ತು ನದಿಗಳು ಸರಿಯಾಗಿ ಹೊಂದುತ್ತವೆ ಅಂತ ಕೇಳಿದರೆ ಇದಕ್ಕೆ ಸರಿ ಉತ್ತರ ಮೇಲಿನ ಯಾವುದೂ ಅಲ್ಲ. ಕೆಳಕಂಡ ಯಾವ ಹೇಳಿಕೆಗಳು ಲೆವಿಚ್ ಅಂಡ್ ಗಾರ್ಬಿಗೆ ಸಂಬಂಧಿಸಿದಂತೆ ಸರಿಯಾಗಿಲ್ಲ ಅಂತ ಕೇಳಿದರೆ ಇದಕ್ಕೆ ಸರಿ ಉತ್ತರ ಬಿ ಮತ್ತು ಸಿ ಮಾತ್ರ. 49ನೇ ಪ್ರಶ್ನೆ, ಸುಡಾನ್ ವಿವಿಧ ಹವಾಮಾನ ವಲಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿ ಅಂತ ಕೇಳಿದರೆ ಇದಕ್ಕೆ ಸರಿ ಉತ್ತರ ಬಿ ಮತ್ತು ಸಿ ಮಾತ್ರ. ಹವಾಮಾನ ವಲಯವು ಋತುಕಾಶಿ ಬರಗಾಲ ಮತ್ತು ಪ್ರವಾಹವನ್ನು ಎದುರಿಸಿದೆ. ಹಾಗೆಯೇ ಇದು ಬುಷ್ ವರ್ಲ್ಡ್ನೊಂದಿಗೆ ಸಾಮಾನ್ಯ ಹಸು ದೇಶವಾಗಿದೆ. 50ನೇ ಪ್ರಶ್ನೆ ಬಂದು ಈ ಕೆಳಕಂಡ ಯಾವ ಖನಿಜ ಮತ್ತು ಖನಿಜ ಉತ್ಪನ್ನಗಳ ದೇಶವನ್ನು ಗರಿಷ್ಠ ಉತ್ಪಾದನೆಯ ನಿಬಂಧದಲ್ಲಿ ತಪ್ಪಾಗಿ ಜೋಡಿಸಲಾಗಿದೆ. ತಪ್ಪಾದ ಹೊಂದಾಣಿಕೆ ಕೇಳಿದರೆ ಎ ಮತ್ತು ಡಿ ಮಾತ್ರ. ನಿಕೆಲ್ USA, ಕಬ್ಬಿಣದ ಅದಿರು ಭಾರತ ಅನ್ನೋದನ್ನು ತಪ್ಪಾಗಿ ಜೋಡಣೆಯನ್ನು ಮಾಡಲಾಗಿದೆ. ಸ್ನೇಹಿತರೆ, ಇದಾಗಿತ್ತು KS ಪ್ರಿಲಿಮ್ಸ್ನ ಪೇಪರ್ 1ನ 26ನೇ ಪ್ರಶ್ನೆಯಿಂದ 50ನೇ ಪ್ರಶ್ನೆಯವರೆಗಿನ ಪ್ರಶ್ನೆಗಳ ಒಂದು ಸರಿ ಉತ್ತರಗಳು. ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.